ಶಂಕರ್ IAS ಅಕಾಡೆಮಿ ಕೂಡ ನಮ್ಮ ನ್ಯೂಸ್ ಫಸ್ಟ್ ನ ಕೋಚಿಂಗ್ ಗುರು ಎಕ್ಸ್ಪೋ ನಲ್ಲಿ ತಮ್ಮ ಸ್ಟಾಲ್ ಅನ್ನ ಹಾಕೊಂಡು ಇಲ್ಲಿ ಬರುವಂತಹ ವಿದ್ಯಾರ್ಥಿಗಳಿರಬಹುದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳ ಆಸ್ಪಿರೆಂಟ್ ಗಳಿಗೆ ಬೇಕಾದಂತಹ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸೊ ಅದೇ ತರ ಇವತ್ತು ನನ್ನ ಜೊತೆ ಶಂಕರ್ IAS ಅಕಾಡೆಮಿಯ ಮರಿಯಾ ಅವರಿದ್ದಾರೆ. ಮೇಡಮ್ ನಮಸ್ಕಾರ. ಅಂಡ್ ನೀವು ನ್ಯೂಸ್ ಫಸ್ಟ್ ನ ಒಂದು ಎಕ್ಸ್ಕ್ಲೂಸಿವ್ ಅಥವಾ ಒಂಥರ ಇನೋವೇಟಿವ್ ಎಕ್ಸ್ಪೋ ಅಂತ ಹೇಳ್ಬಹುದು, ಕೋಚಿಂಗ್ ಗುರು. ಸೊ ಈ ಒಂದು ಎಕ್ಸ್ಪೋ ನಲ್ಲಿ ನೀವು ಕೂಡ ಭಾಗವಹಿಸ್ತಾ ಇದ್ದೀರಿ. ಸೊ ಎಷ್ಟು ಖುಷಿ ಆಯ್ತು ನಿಮ್ಗೆ? It is very good opportunity for us and as for students also. ಕೆಲವೊಂದು ತುಂಬಾ ಸ್ಟೂಡೆಂಟ್ಸ್ ಗೆ it is a very good platform to know about what is the next level of the education and what they have to do ಅಂತ ಅಂದ್ಬಿಟ್ಟು. And parents ಕೂಡ ತುಂಬಾ ನಾಲೆಜಸ್ ಇರುತ್ತೆ. ಅಂದ್ರೆ ಬ್ಯಾಕ್ ಗ್ರೌಂಡ್ ಪೇರೆಂಟ್ಸ್ ನಾನ್ ಎಜುಕೇಶನ್ ಪೇರೆಂಟ್ಸ್ ಕೂಡ ಬಂದ್ಬಿಟ್ಟು ಅವ್ರಿಗೆ ಒಳ್ಳೆ ನಾಲೆಜ್ ಸಿಗುತ್ತೆ ಆಕ್ಚುಲಿ. ಸೊ ಏನ್ ಮಾಡ್ಬೋದು ಮಕ್ಕಳಿಗೆ, ಯಾವ ತರ ಎಜುಕೇಶನ್ ಕೊಡ್ಬೋದು ಅನ್ನೋದೊಂದು ಐಡಿಯಾನು ಇರುತ್ತೆ. ಇಟ್ ಇಸ್ ವೆರಿ ಗುಡ್ ಪ್ಲಾಟ್ಫಾರ್ಮ್ ಅಂಡ್ ಇಟ್ ಇಸ್ ವೆರಿ ಗುಡ್ ಫಾರ್ ದ ಅದರ್ ಇನ್ಸ್ಟಿಟ್ಯೂಟ್ ಆಲ್ಸೋ, ಲೈಕ್ ವಾಟ್ ವಿ ಆರ್ ಡೂಯಿಂಗ್ ಅಂತ ಅಂದ್ಬಿಟ್ಟು. ನಮ್ದು ಲೈಕ್ ನಾವೇನ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಎಕ್ಸ್ಪೋ ಆಗುತ್ತೆ ಆಚೆ ಕಡೆ. ಆಕ್ಚುಲಿ ಚೆನ್ನಾಗಿದೆ ಇದು. ಅಂಡ್ ನಿಮ್ಗೆ ಬರ್ತಿರುವಂತಹ ಆಸ್ಪಿರೆಂಟ್ಸ್ ಗಳು ಅಥವಾ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಬೇಕು ಅಂತ ಇದ್ದಾರೋ, ಸೊ ಅವರು ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಜಾಸ್ತಿ ಕೇಳಿರುವಂತಹ ಪ್ರಶ್ನೆ ಯಾವುದು ನಿಮಗೆ ಈ ಒಂದು ಎಕ್ಸ್ಪೋನಲ್ಲಿ? ಜಾಸ್ತಿ ಅಂತ ಅಂದ್ರೆ ಲೈಕ್ ನೆಕ್ಸ್ಟ್ ಇವಾಗ 10th ಇರೋರು, ಇವಾಗ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ನಾನು ಜಾಸ್ತಿ ಆಕ್ಚುಲಿ ನೋಡಿದ್ದು. ಐ ಕ್ಯಾನ್ ಸಿ ದ ನರ್ವಸ್ ಲೈಕ್ ವಾಟ್ ದೇ ಹ್ಯಾವ್ ಟು ಡೂ ನೆಕ್ಸ್ಟ್ ಅಂತ ಅಂದ್ಬಿಟ್ಟು. ಓಕೆ, ಬಟ್ ಕ್ವಶನ್ಸ್ ವಾಸ್ ವೆರಿ ಗುಡ್ ಅಂಡ್ ದೇರ್ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾರೆ. ಯಾವ ಕೋರ್ಸ್ ಮಾಡಬೇಕು, ಯಾವ ತರ ಇದೆ ಅನ್ನೋದು ಇಂಟ್ರೆಸ್ಟ್ ತೋರಿಸಿ ಕ್ವಶನ್ಸ್ ಕೇಳ್ತಾರೆ. ಐ ಥಿಂಕ್ ಆ ಒಂದು ಸ್ಟೂಡೆಂಟ್ಸ್ ಗಳ ಅಷ್ಟು ಕ್ವಶನ್ಸ್ ಗಳಿಗೆ ನೀವು ಆನ್ಸರ್ ಅನ್ನ ಕೊಟ್ಟು ಅವರ ಡೌಟ್ಸ್ ಏನಿದೆ ಅದನ್ನ ಕ್ಲಿಯರ್ ಮಾಡಿದಿರಿ ಅಂತ ಒಂದು ಭಾವನೆ ನನ್ನಲ್ಲಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಒಂದು ಎಕ್ಸ್ಪೋ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಅಂಡ್ ನ್ಯೂಸ್ ಫಸ್ಟ್ ಕಡೆಯಿಂದ ನಿಮ್ಗೂ ಕೂಡ ಧನ್ಯವಾದಗಳು. ಕ್ಯಾಮರಾ ಪರ್ಸನ್ ಮಧು ಜೊತೆ ರಾಹುಲ್ ದಯಾನ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.